ಮಾಡಿಸಿ ಇಲ್ಲಿ ಬಲೂನ್ ಗಿಲೂನ್ ಎಲ್ಲ ಕಟ್ಟಿಬಿಟ್ಟಿದ್ದೀರಾ ನೋಡೋಣ ಅಂದ್ರೆ ನೀರ್ದು ಏನು ಪ್ರಾಬ್ಲಮ್ ಬರಬಾರ್ದು ಆಮೇಲೇನು ಮಾಡಿದ್ಮೇಲೇನು ಅಂತ ಪೂಜೆ ಎಲ್ಲ ಮಾಡ್ಬಿಡಿ ಟೈಮ್ಗೆ ಆಗಿದೆಯಾ ಆಗಿಲ್ಲ अयमुहूर्त सुमुहूर्त अस्तु सुप्रतिष्ठितमस्तु सुलग्ना ಪೂಜೆ ಮಾಡೋರು ಕತ್ರಿ ಚಾಕು ಅಂತ ಕೈ ಕೊಡ್ಬಾರ್ದು ತಟ್ಟೆ ಕೈಯಲ್ಲಿ ಫಸ್ಟ್ ಆಗ್ತಾ ಇದೆ ಎಲ್ಲಿ ಅಕ್ಕ ಎಲ್ಲಿ ಅವ್ರು ನಮ್ಮ ಇಟ್ಕೊ ಬಾಮ್ಮ ನೀನು ಎತ್ಕೊ ಎಲ್ಲ ಮೆಂಬರ್ಸ್ ಕರೀರಿ ಪಂಚಾಯತ್ ಕಟ್ ಮಾಡಮ್ಮ ಒಳ್ಳೇದಾಗಲಿ ಪೂಜೆ ಮಾಡಿ ನೀವು ವಿಲೇಜಸ್ ಅಲ್ಲಿ ಗ್ರಾಮೀಣ ಭಾಗದಲ್ಲಿ ಕುಡಿಯೋ ನೀರಿನ ಅಭಾವವನ್ನು ಎದುರಿಸ್ತಾ ಇರುವಂಥ ಸಂದರ್ಭದಲ್ಲಿ ನನ್ನ ಕ್ಷೇತ್ರಕ್ಕೆ ಈ ಕಳೆದ 5 ವರ್ಷಗಳಲ್ಲಿ ಸತತವಾಗಿ ಒಂದು ಪ್ರಯತ್ನ ಮಾಡ್ತಾ ಇದ್ದೆ. ಶಾಶ್ವತವಾಗಿರುವಂಥ ಕುಡಿಯೋ ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನುವಂಥ ದೂರದೃಷ್ಟಿಯಿಂದ ಬಹಳ ಪ್ರಯತ್ನ ಮಾಡಿದೆ. ಕಳೆದ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಅಂದರೆ ಎಲ್ಲೆಲ್ಲಿ ನೀರಿನ ವ್ಯವಸ್ಥೆ ಇದ್ದು ಕುಡಿಯೋ ನೀರಿನ ಅಭಾವ ಇರುವಂಥ ಸಂದರ್ಭದಲ್ಲಿ ನಾನು ಆ ಜಾಗದಲ್ಲಿ ಕುಡಿಯೋ ನೀರಿನ ಘಟಕಗಳನ್ನು ತರಬೇಕು ಅಂತ ಬಹಳ ಪರಿಶ್ರಮ ಪಟ್ಟೆ. ಹಿಂದೆ ಸರ್ಕಾರದಲ್ಲಿ 5 ವರ್ಷಗಳು ಸತತವಾಗಿ ನಾನು ಪ್ರಯತ್ನ ಮಾಡಿದೆ, ಆದರೆ ಫಲಕಾರಿ ಆಗಲಿಲ್ಲ. ಆದರೆ ಈ ಸತಿ ನಾವು ನಮ್ಮ ಸರ್ಕಾರ ಬಂದಾದಮೇಲೆ ನನ್ನ ಮೊದಲನೇ ಕಾರ್ಯಕ್ರಮ ಆದ್ಯತೆ ಕೂಡ ಏನಾಗಿದೆ ಅಂದರೆ ಪ್ರತಿ ಹಳ್ಳಿಯಲ್ಲೂ ಕೂಡ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತೀನಿ. ನೀರು ಕೊಡ್ತಾರೆ, ಪಂಚಾಯತಿಯಿಂದ ನೀರು ಕೊಡ್ತಾರೆ. ನೀರು ಸಿಗಲಿಲ್ಲ ಅಂದರೆ ರೈತರ ಹತ್ರ ತೊಗೊಂಡು ಕೊಡ್ತಾರೆ, ಟ್ಯಾಂಕರ್ ಮುಖಾಂತರ ತೊಗೊಂಡ್ಬರ್ತಾರೆ. ಆದರೆ ನನ್ನ ಕ್ಷೇತ್ರದಲ್ಲಿ ಒಂದೇ ಒಂದು ಊರಲ್ಲೂ ಕೂಡ ಕುಡಿಯೋ ನೀರಿನ ಸಮಸ್ಯೆ ಇರಬಾರ್ದು ಅಂತ ದೂರದೃಷ್ಟಿಯಿಂದ ಪ್ರತಿಯೊಂದು ಜಾಗದಲ್ಲೂ ಕುಡಿಯೋ ನೀರಿನ ಘಟಕವನ್ನು 12 ಲಕ್ಷದಲ್ಲಿ ಇವಾಗ ಬಂದಿರುವಂಥ ಅನುದಾನದಲ್ಲಿ 62 ಹಳ್ಳಿಗಳಲ್ಲಿ ನಾವು ಕುಡಿಯೋ ನೀರಿನ ಘಟಕಗಳನ್ನು ಮಾಡ್ತಾ ಇದ್ದೀವಿ. ಒಂದು ಘಟಕಕ್ಕೆ ವೆಚ್ಚ ಎಷ್ಟಾಗುತ್ತೆ ಅಂದರೆ ಮತ್ತೆ 3 ರಿಂದ 5 ವರ್ಷಗಳ ಕಾಲ ಯಾರು ಏಜೆನ್ಸಿ ನಾವು ಕುಡಿಯೋ ನೀರಿನ ಘಟಕವನ್ನು ಮಾಡಿಸಿರ್ತೀವಿ ಅವರೇ 5 ವರ್ಷ ಮೇಂಟೈನ್ ಮಾಡಬೇಕಾಗತ್ತೆ. ಏನೇ ಸಮಸ್ಯೆ ಬಂದರೂ ಕೂಡ ಆದರೆ ಇಲ್ಲ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಪಂಚಾಯತಿಯವ್ರು ಮಾಡಬೇಕಾಗತ್ತೆ. ಆ ರೀತಿ ಒಂದು ವ್ಯವಸ್ಥಿತವಾಗಿರುವಂಥ ಆಲೋಚನೆ ಇಟ್ಕೊಂಡೇ ಮಾಡಿದ್ದೀವಿ. ಅದಾದಮೇಲೆ ಇದೇ ಪಂಚಾಯತಿಗೆ ತೀಗೊಲ್ಲಹಳ್ಳಿ ಪಂಚಾಯತಿಗೆ 5 ಜಾಗದಲ್ಲಿ ಇದೇ ರೀತಿಯ ಕುಡಿಯೋ ನೀರಿನ ಘಟಕಗಳನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ಮಿಕ್ಕ ಎಲ್ಲ ಪಂಚಾಯತಿಗಳಲ್ಲೂ ಕೂಡ ಒಂದೊಂದು ಪಂಚಾಯತಿಗೆ 3 ರಿಂದ 5 ಊರುಗಳಲ್ಲಿ ಇದೇ ರೀತಿ ಕುಡಿಯೋ ನೀರಿನ ಘಟಕ. ಈ ಪಂಚಾಯತಿಗೆ ತೀಗೊಲ್ಲಹಳ್ಳಿಯಲ್ಲಿ ನತ್ತ ಬಾರ್ಲಿ ಊರಲ್ಲಿ ಇವತ್ತು ಇನಾಗ್ರೇಟ್ ಮಾಡಿದ್ದೀವಿ. ಈ ಊರಿಗೆ ಬಂದಿದ್ದೆ, ಈ ಜನಗಳು ತುಂಬ ಅಭಿಮಾನದಿಂದ ಗೌರವದಿಂದ ನನ್ನ ಜೊತೆ ನಡ್ಕೊಂಡಿದ್ದಾರೆ. ಆದರೆ ಒಂದು ಅವರಿಗೆ ಕೊರಗಿತ್ತು, ಏನೋ ಒಂದು 2-3 ನಾವು ಪದೇ ಸಮಸ್ಯೆಗಳಿದ್ದಾಗ ಹೇಳ್ಕೊಂಡಿದ್ವಿ, ಅದನ್ನು ನಡ್ಕೊಂಡಿರಲಿಲ್ಲ ಅಂತಂದ್ಬಿಟ್ಟು. ಅದಕ್ಕೆ ನಾನು ಅವತ್ತು ಮಾತು ಕೊಟ್ಟಿದ್ದೆ, ಈ ಚುನಾವಣೆಯಲ್ಲಿ ನನ್ನ ಕೈ ಹಿಡೀರಿ, ಆಶೀರ್ವಾದ ಮಾಡಿ, ನಾನು ಮತ್ತೆ ಬರೋವಾಗ ಬರೀ ಕೈಯಲ್ಲಿ ಬರಲ್ಲ, ನಿಮ್ಮ ಊರಲ್ಲಿ ಏನೋ ಒಂದು ಸಮಸ್ಯೆನ ಬಗೆಹರಿಸೇ ನಾನು ಕಾಲಿಡ್ತೀನಿ ಅಂತಂದ್ಬಿಟ್ಟು ಮಾತು ಕೊಟ್ಟೆ ನಾನು ಹಬ್ಬದ ದಿನ ಆಚೆ ಹೋಗಿದ್ದೆ ಊರಲ್ಲಿ. ಅದೊಂದು ನನ್ನ ಮನಸ್ಸಲ್ಲಿ ಕೊರಿತಾ ಇತ್ತು, ಯಾವ ಊರಲ್ಲಿ ನಾನು ಏನೋ ಒಂದು ಮಾತು ಕೊಟ್ಟಿರ್ತೀನಿ, 1-2 ಸಮಸ್ಯೆಗಳನ್ನ ಬಗೆಹರಿಸ್ತೀನಿ ಅಂತ. ಖಂಡಿತವಾಗೂ ಬರೀ ಒಂದು ಊರಿನ ಸಮಸ್ಯೆ ಬಗೆಹರಿಸೋಕ್ಕೆ ನಾನು ಯೋಚನೆ ಮಾಡಿಕೊಂಡು ಈ ಕ್ಷೇತ್ರದಲ್ಲಿ ಕಾಲಿಟ್ಟಿಲ್ಲ. ಇಡೀ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಓದಿರೋಂಥ ವಿದ್ಯಾವಂತರಿಗೆ, ಯುವಕರಿಗೆ, ಹೆಣ್ಮಕ್ಕಳಿಗೆ, ವಿಶೇಷವಾಗಿ ಒಂದು 10-15 ವರ್ಷಗಳಿಂದ ಉದ್ಯೋಗನ ಕಳ್ಕೊಂಡು ಸಿಗದೆ ವಿದ್ಯಾವಂತ ಯುವಕರು ಪರದಾಡ್ತಾ ಇದ್ದಾರೆ, ಕೆಲಸಗಳು ಸಿಗದೆ. ಅಂಥವರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು, KGF ನೆಲದಲ್ಲಿ ಉದ್ಯೋಗ ಕ್ರಾಂತಿಯನ್ನು ತರಬೇಕು ಅನ್ನುವಂಥ ಒಂದು ದೂರದೃಷ್ಟಿ ಇಟ್ಕೊಂಡು ನನ್ನೆಲ್ಲ ಪರಿಶ್ರಮನ ಮಾಡಿದ್ದೀನಿ. 5 ವರ್ಷಗಳ ಕಾಲ ಪರಿಶ್ರಮ ಮಾಡಿದೆ. ಆ ಪರಿಶ್ರಮ ಇವತ್ತು ಫಲದಾಯಕವಾಗಿದೆ. ಯಾವ ರೀತಿ ಫಲದಾಯಕವಾಗಿದೆ ಅಂತಂದರೆ, ಹಿಂದೆ ನೆಹರು ಕಾಲದಲ್ಲಿ, KC ರೆಡ್ಡಿ ಅವ್ರ ಕಾಲದಲ್ಲಿ, MV ಕೃಷ್ಣಪ್ಪ ಅವರು ಇದ್ದ ಕಾಲದಲ್ಲಿ ಜಾಗವನ್ನು ಕೊಟ್ಟಿರ್ತಾರೆ. ಮೈನ್ಸಲ್ಲಿ ಕೆಲಸ ಮಾಡ್ತಾ ಇರೋವಂಥವ್ರಿಗೆ ಪರ್ಯಾಯವಾಗಿ ಉದ್ಯೋಗ ಸಿಗಲಿ ಅಂತಂದ್ಬಿಟ್ಟು ಅಂಥ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಬೆಮ್ಮೆಲ್ಗೆ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಮಾಡೋದಕ್ಕೋಸ್ಕರ 1850 ಎಕರೆನ 50ರಲ್ಲಿ ಕೊಟ್ಟಿರ್ತಾರೆ. 1950ರಲ್ಲಿ 56ರಲ್ಲಿ ಜಾಗ ಹಂತವಾಗಿ ಕೊಟ್ಕೊಂಡು ಬರ್ತಾರೆ. ಆ ಜಾಗನ ಬೆಮೆಲ್ ಅವರು ಸರಿಯಾದ ರೀತಿ ಉಪಯೋಗ ಮಾಡಿಕೊಂಡು ಇಲ್ಲಿರುವಂಥ ಸ್ಥಳೀಯರಿಗೆ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡಿದೆ. 1000 ಎಕರೆ ಜಾಗನ 50-60 ವರ್ಷಗಳ ಕಾಲ ಹಂಗೆ
ಏನೂ ಉಪಯೋಗ ಮಾಡ್ಕೊಳ್ದೆ ಉದ್ಯೋಗನೂ ಸೃಷ್ಟಿ ಮಾಡಿದೆ. ಓದ್ಕೊಂಡಿರೋಂಥ ವಿದ್ಯಾವಂತರಿಗೆ ಹಾಗೆ ಇಟ್ಕೊಂಡಿದ್ರು. ಅಂಥ ಜಾಗನ ನನಗೆ 5 ವರ್ಷ ನನ್ನ ಜನತೆ ನನ್ನನ್ನು ನಂಬಿ ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ಜಾಗನ ಗುರ್ತಿಸೋ ಅಂತ ಕೆಲಸ ಮಾಡಿದ್ದೀನಿ. ಗುರ್ತಿಸಿದ್ದೇ ಅಲ್ಲ, ಯಶಸ್ವಿಯಾಗಿ ನನ್ನ ಸರ್ಕಾರದಲ್ಲಿ ಆ ಜಾಗ ಎಲ್ಲಿದೆ ಅಂತ ಗುರ್ತಿಸಿ ಆ ಜಾಗನ ಮತ್ತೆ ಇಂಡಸ್ಟ್ರೀಸ್ ಆ ಜಾಗದಲ್ಲಿ ಬರೋ ಅಂಥ ಜಾಗದಲ್ಲಿ ಬೆಂಗಳೂರು ಬಿಟ್ಟರೆ ಮತ್ತೆ KGF ಅಲ್ಲೇ 1 ಲಕ್ಷಾಂತರ ಜನಕ್ಕೆ ಉದ್ಯೋಗ ಸಿಕ್ಕುವಂಥ ವಾತಾವರಣನ ಸೃಷ್ಟಿ ಮಾಡೋ ಅಂಥದ್ರಲ್ಲಿ ನಾನು ಯಶಸ್ವಿಯಾಗಿದ್ದೀನಿ. ಪ್ರತಿ ಊರಲ್ಲೂ 1 ಕೆಲಸನೋ 2 ಕೆಲಸನೋ ಮಾಡೋ ಅಂಥದ್ದು ಮಾಡೇ ಮಾಡ್ತೀನಿ. ಎಲ್ಲೋ ಒಂದು ಹತ್ರ ಲೈಟ್ ಹಾಕ್ತೀನಿ, ಕುಡಿಯೋ ನೀರು ಹಾಕ್ತೀನಿ, ರಸ್ತೆ ಹಾಕ್ತೀನಿ, ಏನೋ ಅವ್ರ ಬೇಡಿಕೆಗಳನ್ನ ಈಡೇರಿಸ್ಕೊಂಡ್ಬರ್ತೀನಿ. ಆದರೆ ಶಾಶ್ವತವಾಗಿರೋ ಕೆಲಸ ಏನಾದರೂ ಮಾಡಿದ್ದೀನಿ ಅಂದರೆ ಇಡೀ KGF ಅಲ್ಲಿ ಬೆಂಗಳೂರು ಆದಮೇಲೆ ಲಕ್ಷಾಂತರ ಮಂದಿಗೆ, ಸಾವಿರಾರು ಮಂದಿಗಲ್ಲ ಲಕ್ಷಾಂತರ ಮಂದಿಗೆ ಉದ್ಯೋಗ ಏನಾದರೂ ಸೃಷ್ಟಿ ಆಗುತ್ತೆ ಅಂತಂದರೆ ಇಂಡಸ್ಟ್ರಿಯಲ್ ಹಬ್ಗೆ 1000 ಎಕರೆಯಲ್ಲಿ 700 ಎಕರೆ ಇಂಡಸ್ಟ್ರೀಸು, ಇಂಟಿಗ್ರೇಟೆಡ್ ಟೌನ್ಶಿಪ್ ಅಂತ ಒಂದು 300 ಎಕರೆ. ಅಂದರೆ ಇಲ್ಲಿ ಕಂಪ್ನೀಸು, ಸಾಫ್ಟ್ವೇರ್ ಕಂಪ್ನೀಸು, ITI ಕಂಪ್ನೀಸು, ಮ್ಯಾನುಫ್ಯಾಕ್ಚರಿಂಗು, ಪ್ರೊಡಕ್ಷನ್ ಕಂಪ್ನೀಸ್ ಬಂದಾಗ ಅದಕ್ಕೆ ಪರ್ಯಾಯವಾಗಿ ಅಲ್ಲಿರುವಂಥ ಕೆಲಸ ಮಾಡುವಂಥ IT ಕಂಪ್ನಿಗೆ, ಸಾಫ್ಟ್ವೇರ್ ಕಂಪ್ನೀಸ್ಗೆ ಬಿಲ್ಡಿಂಗ್ಸ್ ಬೇಕಾಗತ್ತೆ, ಇನ್ಫ್ರಾಸ್ಟ್ರಕ್ಚರ್ ಬೇಕಾಗತ್ತೆ, ಮಾಲ್ಸ್ ಬೇಕಾಗತ್ತೆ, ಹೆಲ್ತ್ ಸಿಟಿ ಬೇಕಾಗತ್ತೆ. ಇಂಥವೆಲ್ಲ ದೂರದೃಷ್ಟಿ ಇಟ್ಕೊಂಡು 1000 ಎಕರೆನ ನಾವು ರಿಸರ್ವ್ ಮಾಡಿದ್ದೇ ಅಲ್ಲದೆ 2 ವರ್ಷದಲ್ಲಿ KADBಗೆ ಹಸ್ತಾಂತರ ಮಾಡಿ ಹಂತವಾಗಿ ಯಾವ್ಯಾವ ಇಂಡಸ್ಟ್ರೀಸ್ ಕೊಡ್ತಾರೋ ಅದನ್ನು ಗೌರ್ಮೆಂಟ್ ಹಂತದಲ್ಲಿ ಏನೇನು ಪರಿಶ್ರಮ ಇರುತ್ತೆ ಅದನ್ನು ಮಾಡಿಕೊಂಡು 2 ವರ್ಷದಲ್ಲಿ ಈ 1000 ಎಕರೆ ಜಮೀನಲ್ಲಿ ಬಂದು ಇನ್ವೆಸ್ಟರ್ಸು ಸಾವಿರಾರು ಕೋಟಿ ಇನ್ವೆಸ್ಟ್ ಮಾಡ್ತಾರೆ. ಸ್ವಂತ ದುಡ್ಡಿಂದ ಇನ್ವೆಸ್ಟ್ ಮಾಡಿ ಇಲ್ಲಿ ಉದ್ಯೋಗನ ಸೃಷ್ಟಿ ಮಾಡ್ತಾರೆ. ಬರೀ ಬೇರೆ ಸ್ಟೇಟ್ಸಿಂದ ಬರ್ತಾರೆ ಅಲ್ಲ, ನ್ಯಾಷನಲ್ ಕಂಪನೀಸ್ ಬರುತ್ತೆ, ಇಂಟರ್ನ್ಯಾಷನಲ್ ಕಂಪನೀಸ್ ಬರುತ್ತೆ. ಯಾಕಂದರೆ ಬೆಂಗಳೂರು ಟು ಚೆನ್ನೈ ಇಂಡಸ್ಟ್ರಿಯಲ್ ಕಾರಿಡಾರ್ ಆಗಿದೆ. 6 ಲೈನ್ ಕಾರಿಡಾರ್ ಪ್ರಾಜೆಕ್ಟ್ ಆಗ್ತಾ ಇದೆ. ನೀವೇ ನೋಡ್ತಾ ಇದ್ದೀರಾ, ಕಮಸಂದ್ರ ಹತ್ರ ರೋಡ್ ಆಗ್ತಾ ಇರೋದು ನೋಡ್ತಾ ಇದ್ದೀರಾ. ಇನ್ನು ಮುಂದಕ್ಕೆ ನೋಡ್ತಾ ಇದ್ದೀರಾ, ರೋಡ್ ಆಗ್ತಾ ಇದೆ. ನಮ್ಮ KGF ಇಂದ ಚೆನ್ನೈಗೆ ಹೋಗುವಂಥ ಬೆಂಗಳೂರು ಟು ಚೆನ್ನೈಗೆ ಕನೆಕ್ಟಿವಿಟಿ 1 ಅವರಲ್ಲಿ 2 ಅವರಲ್ಲಿ, ಬೆಂಗಳೂರಿಂದ 2 ಅವರಲ್ಲಿ, KGF ಇಂದ 1 ಅವರಲ್ಲಿ ಹೋಗುವಂಥ ವ್ಯವಸ್ಥಿತವಾಗಿರುವಂಥ ರಸ್ತೆ ಇನ್ಫ್ರಾಸ್ಟ್ರಕ್ಚರ್ಸ್ನ ಮಾಡ್ತಾ ಇರುವಂಥದ್ದನ್ನು ನೋಡಿದ್ದೀರಾ. ಏನೇ ಇದ್ದರೂ ನನ್ನ ಕಳಕಳಿ ಕಾಳಜಿ ಇಲ್ಲಿ ಸ್ಥಳೀಯವಾಗಿ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಕನಸಿಟ್ಕೊಂಡು ಬಂದಿದ್ದೆ. ಅದನ್ನು ಯಶಸ್ವಿ ಮಾಡುವಂಥದ್ರಲ್ಲಿ ಮೊದಲನೇ ಘಟ್ಟವನ್ನು ಮುಟ್ಟಿದ್ದೀನಿ ಅಂತ ಭಾಳ ಹೆಮ್ಮೆಯಿಂದ ಹೇಳ್ತಾ, ಬರುವಂಥ ದಿನಗಳಲ್ಲಿ ಪ್ರತಿ ಹಳ್ಳಿಯಲ್ಲೂ ಹೆಸರು ಉಳಿದೋಗೋವಂಥದ್ದು, ಜನ ನನ್ನ ಮೇಲೆ ನಂಬಿಕೆ, ವಿಶ್ವಾಸ, ಗೌರವ ಕೊಟ್ಟಿದ್ದಕ್ಕೋಸ್ಕರ ಖಂಡಿತವಾಗೂ ಅವ್ರ ಸೇವೆನ ಮಾಡ್ತೀನಿ, ಋಣ ತೀರಿಸ್ತೀನಿ. ನಾನು ಎಷ್ಟು ದಿನ ಇರ್ತೀನೋ ಶಾಶ್ವತವಾಗಿರುವಂಥ ಕೆಲಸನ ಮಾಡೇ ಆಚೆ ಕಾಲಿಡ್ತೀನಿ. ಯಾರಿಗೂ ನಾನು ಮನಸ್ಸು ನೋಯಿಸುವಂಥ ಮಾತಾಡಲ್ಲ. ಯಾಕಂದರೆ ನನಗೆ ಅವಕಾಶ ಮಾಡಿಕೊಟ್ಟಿರೋ ನನ್ನ ಜನಗಳು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಒಂದು ಹೆಣ್ಮಗುಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಡೀ ರಾಜ್ಯದಲ್ಲಿ 4-5 ಜನ ಹೆಣ್ಮಕ್ಳನ್ನ ಗೆಲ್ಲಿಸಿದ್ದಾರೆ. ಹಿಂದೇನೂ ಕೂಡ ನನ್ನನ್ನು ಗೆಲ್ಲಿಸಿದ್ದಾರೆ, ಈ ಸತಿನೂ ಕೂಡ ಗೆಲ್ಲಿಸಿದ್ದಾರೆ. ಇಡೀ ರಾಜ್ಯದಲ್ಲಿ 224ರಲ್ಲಿ 6 ಜನ ಹೆಣ್ಮಕ್ಳು ಗೆದ್ದು ಹೋಗ್ತಾರೆ. ಅದರಲ್ಲಿ ನಾನು ಈ ಮಣ್ಣನ್ನು ಎಷ್ಟು ಪವಿತ್ರವಾಗಿ ನೋಡಬೇಕು. ಈ ಮಣ್ಣಲ್ಲಿ ಹುಟ್ಟಿರೋದಕ್ಕೆ, ನನಗೆ ಸೇವೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ನಾನು ಹೃದಯ ತುಂಬಿ ನಮಸ್ಕಾರಗಳನ್ನ ಹೇಳ್ತಾ, ಎಷ್ಟೆಷ್ಟು ಒಳ್ಳೆ ಕೆಲಸ ಮಾಡೋಕ್ಕೆ ಅವಕಾಶ ಆಗುತ್ತೆ ನಿಮ್ಮೆಲ್ಲರ ಮಾರ್ಗದರ್ಶನದಲ್ಲಿ ಮಾಡ್ತೀನಿ ಅಂತ ಹೇಳ್ತಾ, ಎಲ್ಲ ಕುಡಿಯೋ ನೀರಿಗೆ 7,44,00,000 ದುಡ್ಡು ಖರ್ಚಾಗ್ತಾ ಇದೆ. ಎಷ್ಟಾಗ್ತಿದೆ? 62 ಜಾಗದಲ್ಲಿ ಹಾಕ್ತೀವಿ. ಪ್ರತಿ ಒಂದು ಪಂಚಾಯಿತಿಯಲ್ಲೂ 5 ಶುದ್ಧ ಕುಡಿಯೋ ನೀರಿನ ಘಟಕಗಳನ್ನು ಮಾಡ್ತೀವಿ. 7,44,00,000 ಖರ್ಚಿನಲ್ಲಿ 3 ತಿಂಗಳಲ್ಲಿ ಪ್ರತಿ ಒಂದು ಜಾಗಕ್ಕೂ ಹೋಗ್ತೀನಿ. ಎಲ್ಲೆಲ್ಲಿ ಕುಡಿಯೋ ನೀರಿನ ಘಟಕನ ಮಾಡ್ತಾರೆ, ಪ್ರತಿ ಒಂದು ವಾರದಲ್ಲಿ 10 ದಿನದಲ್ಲಿ ಈ ರೀತಿ ಇದೇ ಥರ ಮಾಡೆಲ್ ಮಾಡಬೇಕು ಅಂತಂದ್ಬಿಟ್ಟು ಹುಡುಕಿ ಮಾಡಿದ್ದೀವಿ. ಮುಂದೆ ಒಳ್ಳೆ ಬಸ್ ಸ್ಟ್ಯಾಂಡು, ಶೆಲ್ಟರ್ಸು, KGF ಅಲ್ಲೂ ಕೂಡ ಇದೇ ರೀತಿ ಕುಡಿಯೋ ನೀರಿಗೆ ಆದ್ಯತೆ ಕೊಡ್ತಾ ಇದ್ದೀನಿ, ಲೈಟ್ಸ್ಗೆ ಆದ್ಯತೆ ಕೊಡ್ತಾ ಇದ್ದೀನಿ. ನಮ್ಮ KGF ಬ್ಯಾಂಗ್ಳೂರ್ಗಿಂತ ಏನೂ ಕಡಿಮೆ ಇಲ್ಲ. ಆ ರೀತಿ ಗ್ರೀನ್ ಸಿಟಿನ ಇಲ್ಲಿ ನಾನು ಡೆವಲಪ್ ಮಾಡೋವರೆಗೂ ನನ್ನ ಕಾಲು ಆಚೆನೇ ಇಡಲ್ಲ. ಅದೊಂದು ಸಂಕಲ್ಪ ಮಾಡ್ಕೊಂಡು ನಾನು ಬಂದಿದ್ದೀನಿ, ಮಾಡೇ ಮಾಡ್ತೀನಿ. ನನ್ನ ಜನಗಳ ಆಶೀರ್ವಾದ ನನ್ನನ್ನು ಯಾವತ್ತವರೆಗೂ ಕಾಯುತ್ತೋ ಅವತ್ತವರೆಗೂ ನಾನು ಎಷ್ಟು ಒಳ್ಳೇದು ಮಾಡೋಕ್ಕಾಗುತ್ತೆ ಈ ಮಣ್ಣಲ್ಲಿ ಹುಟ್ಟಿರೋದಕ್ಕೋಸ್ಕರ ಅಷ್ಟು ಸೇವೆ ಮಾಡೇ ನಾನು ಕಾಲು ಆಚೆ ತೆಗಿತೀನಿ ಅಂತ ಹೇಳ್ತಾ, ಗೆದ್ದು ಕೂಡ ಇನ್ನೊಂದು 15 ದಿನದಲ್ಲಿ DPR ಮಾಡಲಿಕ್ಕೆ ಬರ್ತಾರೆ. ಆ ದಿನ ಅಲ್ಲೇ ನಾನು ಪ್ರೆಸ್ ಮೀಟ್ ಮಾಡ್ತೀನಿ. APMC ಮಾರ್ಕೆಟ್ಗೂ ಕೂಡ ನಮ್ಗೆ 2 ಕೋಟಿ ಗ್ರ್ಯಾಂಟ್ಸ್ ಕೊಟ್ಟಿದ್ದಾರೆ. ಕಾಂಪೌಂಡ್ನೆಲ್ಲ ಸೇಫ್ಟಿ ಮಾಡ್ಕೊಳ್ಳೋದಕ್ಕೆ ಸೇಫ್ಟಿ ಮೆಜರ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ನಾಳೆ ನಾಡಿದ್ದಿಂದ ಅದನ್ನು ಲೆವೆಲಿಂಗ್ ಮಾಡೋದು ಕೆಲಸ ಶುರು ಮಾಡ್ತೀವಿ. ಅಲ್ಲಿನ APMC ಡೈರೆಕ್ಟ್ರು ಮತ್ತು ಟೆಕ್ನಿಕಲ್ ವಿಂಗಲ್ಲಿರುವಂಥವರು ಸೋಮ್ ಸುಂದರೋ ಯಾರೋ ಅವರು DPR ಮಾಡಿಸ್ಲಿಕ್ಕೆ 150 ಕೋಟಿಯಲ್ಲಿ APMC ಮಾರ್ಕೆಟ್ನ ನಾವು ಮಾಡ್ತಾ ಇದ್ದೀವಿ. ಇನ್ನು ಕೋಲಾರ ಜಿಲ್ಲೆಯಲ್ಲಿ ಒಂದು 10 ಎಕರೆ ಜಾಗ ಕೊಟ್ಟಿಲ್ಲ, ನಾವು 30 ಎಕರೆ ಜಾಗ ಗುರ್ತಿಸಿದ್ದೀವಿ. ನ್ಯಾಷನಲ್ ಹೈವೇಲಿ ಜಾಗ ಕೊಡ್ತಿದ್ದೀವಿ. 150 ಕೋಟಿಯಲ್ಲಿ ನಮ್ಮ ರೈತರಿಗೋಸ್ಕರ APMC ಮಾರ್ಕೆಟ್ ಮಾಡ್ತೀನಿ. ಸೀಸನಲ್ ಮಾರ್ಕೆಟ್ಸ್ ಮಾಡ್ತೀನಿ. ಹಣ್ಣಿನ ವ್ಯಾಪಾರ ಮಾಡೋರು, ಹೂವು ವ್ಯಾಪಾರ ಮಾಡೋರು, ತರಕಾರಿ ವ್ಯಾಪಾರ ಮಾಡೋರು ಯಾರು ಅಯ್ಯೋ ಅಂತ ಚೆನ್ನೈಗೆ ಹೋಗೋದು, ಆಂಧ್ರಾಗೆ ಹೋಗೋದು, ಒಡ್ಡಳ್ಳಿಗೆ ಹೋಗೋದನ್ನು ನಿಲ್ಲಿಸಬೇಕು ಅಂತ
ಎಲ್ಲ ವ್ಯವಸ್ಥೆ ಇರುವಂಥದ್ದು, ಕೋಲ್ಡ್ ಸ್ಟೋರೇಜು ಎಲ್ಲ ವ್ಯವಸ್ಥೆ ಇರುವಂಥದ್ದು, ಸಮರ್ಪಕವಾಗಿರುವಂಥ APMC ಮಾರ್ಕೆಟು 150 ಕೋಟಿಯಲ್ಲಿ ಮಾಡ್ತೀನಿ. ಅದು ನನ್ನ ಸಂಕಲ್ಪ. ಇವೆರಡೂ ನನ್ನ ದೂರದೃಷ್ಟಿ ಇತ್ತು. ನನ್ನನ್ನು ನಂಬಿದ್ದಂಥ ನನ್ನ ನಾಯಕರು, ನನ್ನನ್ನು ಮುಂದೆ ನಡೆಸಿದ್ದಂಥ ಎಲ್ಲ ಮುಖಂಡರು ನನ್ನ ಮೇಲೆ ನಂಬಿಕೆ ಇಟ್ಟು, ವಿಶ್ವಾಸ ಇಟ್ಟು, ನನ್ನ ಹೆಜ್ಜೆಯಲ್ಲೂ ನನ್ನ ಕಷ್ಟದಲ್ಲಿ ಸುಖದಲ್ಲಿ ಒಳ್ಳೆ ಮಾರ್ಗದರ್ಶನ ಕೊಟ್ಟು ನನ್ನನ್ನು ಮುಂದೆ ನಡೆಸಿರೋರಿಗೆ ಗೌರವ ತರಬೇಕು ಅಂತ ಇವೆಲ್ಲ ಕೆಲಸಗಳನ್ನ ಮಾಡೋ ಸಂಕಲ್ಪ. ಹೆಜ್ಜೆಯಲ್ಲೂ ನನ್ನ ಸರ್ಕಾರ ಬಂದಿರೋದ್ರಿಂದ ನನಗೆ ಭಾಳ ಖುಷಿ ಇದೆ. ಸರ್ಕಾರದ ಜೊತೆ ಪ್ರತಿ ಕುಟುಂಬನ ಇವತ್ತು ಗ್ಯಾರಂಟಿ ಪ್ರೋಗ್ರಾಮ್ಗಳನ್ನ ಕೊಡ್ತಾ ಕೆಲವೊಂದು ಮನೆಗಳನ್ನ ಬಡವ್ರು ಯಾರಿದ್ದಾರೆ, ಕಡು ಬಡವ್ರು ಯಾರಿದ್ದಾರೆ ಅಂತ ಕುಟುಂಬಗಳನ್ನ ಪೋಷಣೆ ಮಾಡುವಂಥ ಗ್ಯಾರಂಟಿ ಕಾರ್ಯಕ್ರಮಗಳನ್ನ ತಂದಿದ್ದಾರೆ. ಪ್ರತಿಯೊಂದು ತಾಯಿಯನ್ನು ಗೌರವಿಸ್ತಾ ಇದ್ದಾರೆ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ. ಇಂಥ ಕಾರ್ಯಕ್ರಮಗಳನ್ನ ಕೊಟ್ಟು ಆರ್ಥಿಕವಾಗಿ ಚೈತನ್ಯ ತುಂಬಿಸಿ ಆ ಕಷ್ಟದಲ್ಲಿರುವಂಥ ಕುಟುಂಬಗಳನ್ನ ಹೊರಗಡೆ ತರುವಂಥದ್ದು, ಸುಧಾರಿಸುವಂಥ ದೂರದೃಷ್ಟಿ ನಮ್ಮ ಸರ್ಕಾರಕ್ಕಿದೆ ಅಂತ ಹೇಳ್ತಾ, ನಮ್ಮ ಸರ್ಕಾರ ಎಷ್ಟು ದಿನ ಅಧಿಕಾರದಲ್ಲಿರೋದು ಅಷ್ಟು ದಿನ ಬಡವ್ರ ಸೇವೆ ಮಾಡ್ತೀನಿ ಅಂತ ನಾನು ಹೇಳ್ತೀನಿ. ನಿಮಗೆ ಮಂಗಲ ಥರ PHC ಆಗುತ್ತೆ. ಅದನ್ನ ಈಗ ನಮ್ಗೆ ಹೆಲ್ತ್ ಮಿನಿಸ್ಟರ್ ಬರ್ತಾರೆ ಇನ್ನೊಂದು 20 ದಿನದಲ್ಲಿ ಅಥವಾ 1 ತಿಂಗಳಲ್ಲಿ ಆಂಬ್ಯುಲೆನ್ಸಸ್ ಇನಾಗ್ರೇಟ್ ಮಾಡೋದಕ್ಕೆ. ಆ ಸಂದರ್ಭದಲ್ಲಿ ಆ ಮಾಹಿತಿ ತಗೊಂಡು ಹಿಂದೊಳಗಡೆ ಹೊಸ ಆಂಬ್ಯುಲೆನ್ಸ್, ನಾನು ಹೇಳಿದ್ನಲ್ಲ, ನಾನು MLA ಗ್ರಾಂಟ್ಸ್ ಅಲ್ಲಿ 2 ಆಂಬ್ಯುಲೆನ್ಸ್ನ ನಾವು ಮಾಡ್ತಾ ಇದೀವಿ. ಅದನ್ನ ಇನಾಗ್ರೇಟ್ ಮಾಡಕ್ ಬರ್ತಾರೆ. ಆ ದಿನ ಎಲ್ಲೆಲ್ಲಿ ಸುಂದರಪಾಳ್ಯ ಪ್ರೈಮರಿ ಹೆಲ್ತ್ ಸೆಂಟರ್ ಆಗ್ತಾ ಇದೆ, ಆ ತರ 3 ಜಾಗದಲ್ಲಿ ಕರ್ಡ್ಗೋದ್ ಆಗ್ತಾ ಇದೆ. ಇನ್ನು ಅವ್ರು ಕೋಪ ಮಾಡ್ಕೊಂಡ್ಬಿಡ್ತಾರೆ.